ಗ್ರಾಹಕರ ಮನವನ್ನು ಅರಿತು ಅವ್ರು ಯಾವ ರೀತಿ ನಾವು ಒಂದು ತಿಂಡಿ ಉಪಹಾರ ಹೆಂಗ್ ಕೊಡ್ಬೋದು ಅದನ್ನ ಅದರಲ್ಲಿ 100% ನಾವು ಎಫರ್ಟ್ ಹಾಕಿ ಆ ರೀತಿ ಕೊಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಗ್ರಾಹಕರು ಮತ್ತೆ ನಾಗರಿಕರು ನಮ್ಗೆ ಆದಷ್ಟು ಒಳ್ಳೆ ಸಲಹೆ ಮತ್ತೆ ಆಶೀರ್ವಾದವನ್ನು ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ದು ಗೀನಲ್ಲಿ ನಾವು ಒಂದು ಹೊಸ ಪ್ರಾಡಕ್ಟ್, ಈಗ ದೋಸೆ ಆಗಲಿ, ಆಮೇಲೆ ನಾವು ಕೊಡೋ ರೈಸ್ ಬಾತು, ಖಾರ ಬಾತ್, ಈ ಥರನೆಲ್ಲ ಗೀನಲ್ಲೇ ಮಾಡಿ ಕೊಡುವಂತ ನಮ್ಮ ಒಂದು ಕಾನ್ಸೆಪ್ಟ್. ಉದ್ಘಾಟನೆಗೆ ನಮ್ಮ ಕ್ಷೇತ್ರದ MLA ಆದ ರಘುಜಿ ಅವರು ಬಂದಿದ್ದಾರೆ, ಬಂದು ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಸಂತೋಷದ ವಿಷಯ ಅದು. ನಾರ್ಮಲ್ ಆಗಿ ಗ್ರಾಹಕರಿಗೆ ಏನು ಆ ರೀತಿಯಲ್ಲಿ ಆ ಬೆಲೆಯಲ್ಲಿ ಇಟ್ಟಿದ್ದೀವಿ ನಾವು. ಕೊಡಬೇಕು, ಅಲ್ಲಿ ರೇಟ್ ಅಲ್ಲಿ ಕಾಂಪ್ರಮೈಸ್ ಆಗುದಿಲ್ಲ. ಎಲ್ಲಿ ರೇಟ್ ಕಡಿಮೆ ಇದೆಯೋ ಅದ್ರ ಅರ್ಥ ಇಲ್ಲಿ ರೇಟ್ ಕಡಿಮೆ ಅಂತಲ್ಲ, ಅಲ್ಲಿ ಕ್ವಾಲಿಟಿ ಕಡಿಮೆ ಅಂತ ಅರ್ಥ. ರೇಟ್ ಕಡಿಮೆ ಕೊಟ್ಟು ಗ್ರಾಹಕರನ್ನ ಎಳೆದು ಫುಡ್ ಕೊಡುವಂತ ಸಿಸ್ಟಮ್ ಒಂದು ಕೈದಾಗಿದೆ ಬೆಂಗಳೂರಲ್ಲಿ. ಎಲ್ಲರೂ ಚೆನ್ನಾಗಿ ರೇಟ್ ಇಡ್ತಿದ್ದಾರೆ, ಒಳ್ಳೆ ಫಸ್ಟ್ ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದಾರೆ. ಕ್ವಾಂಟಿಟಿ ಕಡಿಮೆ ಆದ್ರೂ ಅಡ್ಡಿಲ್ಲ, ಕ್ವಾಲಿಟಿ ಕೊಡ್ಬೇಕಂದ್ರೆ ರೇಟ್ ಕಡಿಮೆ ಮಾಡೋಕ್ಕಾಗಲ್ಲ. ಒಂದು ಸ್ವಾಭಾವಿಕವಾಗಿ ನಮ್ಮ ಈ ದರ್ಶಿನಿ ಸ್ಟೈಲ್ ಹೋಟ್ಲುಗಳಲ್ಲಿ ಗ್ರಾಹಕರಿಗೆ ದಿನನಿತ್ಯ ಬಳಕೆ ಆಗುವಂತ ಫುಡ್ಗಳೇ ಸಿಗುವುದು. ಏನು ಸ್ಪೆಷಲ್ ಅಂತ ಏನು ಇರೋದಿಲ್ಲ. ದಿವಸ ಒಂದೊಂದು ವೆರೈಟಿ ಕೊಡ್ಬೋದು, ಆದ್ರೆ ಜನರಿಗೆ ಬೆಳಿಗ್ಗೆ ತಿಂಡಿಗೆ ಬೇಕಾಗುವಂತ ಒಂದು ನಾರ್ಮಲ್ ಐಟಮ್, ಇಡ್ಲಿನೋ ದೋಸೆನೋ ರೈಸ್ ಬಾತೋ, ಇದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಯಾಕಂದ್ರೆ ಫೈನ್ ರೈನ್ ರೆಸ್ಟೋರೆಂಟ್ ಅಲ್ಲ ಇದು. ಇಲ್ಲಿ ಶೋಕಿಗೆ ತಿನ್ಲಿಕ್ಕೆ ಬರೋದಿಲ್ಲ, ಇಲ್ಲಿ ದಿನನಿತ್ಯಕ್ಕೆ ಜನರಿಗೆ ಅಗತ್ಯ ಇರುವಂತ ಜನರು ಬರೋದು. ಬೆಳಿಗ್ಗೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಒಂದ್ 2 ಇಡ್ಲಿ ತಿನ್ಕೊಂಡು ಹೋಗ್ಬೇಕು, ಆ ತರ ಗ್ರಾಹಕರು ಇಲ್ಲಿ ಬರೋದು. ಏನ್ ಸ್ಪೆಷಲ್ ಕೊಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಕೊಟ್ಟ ತಿಂಡಿ ಎಷ್ಟು ರುಚಿ ಮತ್ತೆ ಎಷ್ಟು ಶುಚಿಯಾಗಿ ಕೊಡ್ತೀವಿ ಅನ್ನೋದ್ರ ಮೇಲೆ ಆದ್ಯತೆ ಇರ್ತದೆ.